ಹಲೋ ಫ್ರೆಂಡ್, ನಮಸ್ಕಾರ. ರಮೇಶ್ ಡಾಬರ್ ಟೆಲ್ಕಿಂಗ್ ಚಾನಲ್ಗೆ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಮನೇಲೆ ಮಾಡುವಂತ ವೆಜಿಟೇಬಲ್ ಪಲಾವ್ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್, ಪಲಾವ್ ಬೇಕಾಗಿರುವಂತ ಸಾಮಗ್ರಿಗಳನ್ನ ಹೇಳ್ತಾ ಇದ್ದೀನಿ. ಒಂದು 8 ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ತುರ್ಕೊಂಡಿರುವಂತ ಕಾಯಿ ಸ್ವಲ್ಪ, ಒಂದು 4 ಚಕ್ಕೆ, ಒಂದು 6 ಲವಂಗ, ಇದಿಷ್ಟು ರುಬ್ಕೊಬೇಕು ಮಿಕ್ಸಿಯಲ್ಲಿ. ದಪ್ಪದು ಒಂದು ಈರುಳ್ಳಿ, ಸೋಯಾಬೀನ್ಸು ಇದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಹಸಿ ಅವರೆಕಾಯಿ, ಒಂದು ಅರ್ಧ ಬೌಲ್ ಕ್ಯಾರೆಟು, ಅರ್ಧ ಬೌಲ್ ಬೀನ್ಸು, ಒಂದು ಟೊಮೊಟೊ, ಅರ್ಧ ಬೌಲ್ ಆಯಿಲು, 2 ಸ್ಪೂನ್ ತುಪ್ಪ, ಗರಂ ಮಸಾಲ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೋಡಿ ಫ್ರೆಂಡ್, ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. ಹಾಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕಿದು. ಹಾಕಿದ್ದೀನಿ ಸ್ವಲ್ಪ ನೀರು, ನೋಡ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನೈಸ್ ಆಗಿದೆ. ಇದು ನೈಸ್ ಆಗಬೇಕು. ಇದನ್ನ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ ಫ್ರೆಂಡ್. ಕುಕ್ಕರ್ ಕಾಯಕ್ಕೆ ಇಕ್ಕಿದ್ದೀನಿ. ಇವಾಗ ಅರ್ಧ ಬೌಲ್ ಆಯಿಲ್ ಹಾಕ್ತಿದ್ದೀನಿ. ತುಪ್ಪ 2 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. ಪಲಾವ್ ಎಲೆ, ಈರುಳ್ಳಿ ಹಾಕ್ತಿದ್ದೀನಿ ಫ್ರೆಂಡ್, ಟೊಮೊಟೊ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಹಾಕಿದ ಈರುಳ್ಳಿಗೆ ಬೀನ್ಸ್ ಕ್ಯಾರೆಟ್ ಹಾಕ್ತಿದ್ದೀನಿ. ಅವರೆಕಾಳು ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಅವನೇ ರುಬ್ಬಿಕ್ಕೆ ಒಂದು ಮಸಾಲ ಹಾಕ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ ಫ್ರೆಂಡ್. ಫ್ರೈ ಆಗಬೇಕು. ನೋಡಿ ಫ್ರೆಂಡ್, ಈ ಗ್ಲಾಸಲ್ಲಿ 1.5 ಗ್ಲಾಸ್ ರೈಸ್ ತಗೊಂಡಿದ್ದೀನಿ. 1.5 ಗ್ಲಾಸ್ ರೈಸ್ಗೆ ಇದೇ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕಬೇಕು. ನೀರು ಕೂಡ ರೆಡಿ ಮಾಡಿ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ರೈಸ್ 2 ಸಲ ತೊಳೆದಿಟ್ಕೊಂಡಿದ್ದೀನಿ. ಮನೆಯಲ್ಲಿ ಅರ್ಜೆಂಟ್ಗೆ ಬೇಗ ಮಾಡ್ಬೋದು, ಸಿಂಪಲ್ ಆಗಿ ಮಾಡ್ಕೋಬೇಕು ಪಲಾವ್ ಇದು. ಬೆಳಿಗ್ಗೆ ಟೈಮ್ ಮಕ್ಳಿಗೆ ಬ್ರೇಕ್ಫಾಸ್ಟ್ಗೆಲ್ಲ ಕೊಡ್ಬೋದು, ಲಂಚ್ ಬಾಕ್ಸ್ಗೆ ಕೊಡ್ಬೋದು. ನೆನ್ಸಿಕ್ಕಿದ್ರಂತ ಸೋಯಾಬೀನ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಫ್ರೆಂಡ್ಸ್ ಮುಸ್ಲ ಹಾಕ್ತಿದ್ದೀನಿ. 2 ವಿಜಿಲ್ ಸಾಕು, ಬೇಗನೆ ಆಗುತ್ತೆ. 2 ವಿಜಿಲ್ ಬಂದ್ರೆ ಸಾಕು ಬಿಡಿ, ತುಂಬಾ ಬಿಸಿ ಬಿಸಿ ಪಲಾವ್ ರೆಡಿ ಆಗಿರುತ್ತೆ. ಪಲಾವ್ ರೆಡಿ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಖಾಲಿ 10 ನಿಮಿಷದಲ್ಲಿ ಮಾಡ್ಬೋದು ಫ್ರೆಂಡ್ಸ್ ಈ ಥರ ಪಲಾವ್. ಪ್ಲೇಟ್ ಹಾಕೊಂತಿದ್ದೀನಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಪಲಾವ್ ರೆಡಿ ಆಗಿದೆ. ಈ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಚಟ್ನಿ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಅವರೆಕಾಯಿ ಮಾಡಿರೋದು. ನೀವು ಒಂದ್ಸಲ ಇದೇ ಥರ ಮಾಡಿ ನೋಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಬೆಳೆಸ್ಕೊಡಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.